ಒಂದು ಚಿಕ್ಕ ಬೆಟ್ಟದ ಹಳ್ಳಿಯಲ್ಲಿ ಲೀಲಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ಹುಟ್ಟಿನಿಂದಲೇ ದುರ್ಬಲಳಾಗಿದ್ದಳು ಮತ್ತು ನಡೆಯಲು ಕಷ್ಟಪಡುತ್ತಿದ್ದಳು. ಹಳ್ಳಿಯ ಮಕ್ಕಳೆಲ್ಲ ಪಕ್ಕದ ಬೆಟ್ಟಗಳ ಮೇಲೆ ಓಡಾಡಿ ಆಟವಾಡುತ್ತಿದ್ದರೆ ಲೀಲಾ ತನ್ನ ಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಆದರೆ ಲೀಲಾಳಿಗೆ ಒಂದು ಮಹದಾಸೆ ಇತ್ತು. ಹಳ್ಳಿಯ ಎದುರಿಗಿದ್ದ ಅತಿ ಎತ್ತರದ ಮತ್ತು ಜಾರು ಬಂಡೆಯ ತುದಿಯನ್ನು ತಲುಪಬೇಕು. ಹಳ್ಳಿಯ ಜನ ಆ ಬಂಡೆಯನ್ನು ಸಾಧನೆಯ ಶಿಖರ ಎಂದು ಕರೆಯುತ್ತಿದ್ದರು, ಏಕೆಂದರೆ ಯಾರೂ ಇದುವರೆಗೆ ಅದನ್ನು ಪೂರ್ಣವಾಗಿ ಹತ್ತಿರಲಿಲ್ಲ. ಒಂದು ದಿನ ಲೀಲಾ ತನ್ನ ಕೋಲು ತೆಗೆದುಕೊಂಡು ಬಂಡೆಯತ್ತ ಹೊರಟಳು. ಹಳ್ಳಿಯ ಹಿರಿಯರು ಅವಳನ್ನು ನೋಡಿ ನಕ್ಕರು. ಲೀಲಾ, ಅದು ದಷ್ಟಪುಷ್ಟ ಯುವಕರಿಗೂ ಕಷ್ಟಕರ. ನಿನಗೆ ಹೇಗೆ ಸಾಧ್ಯ ಎಂದರು. ಲೀಲಾ ನಕ್ಕವರ ಮಾತಿಗೆ ಗಮನ ಕೊಡಲಿಲ್ಲ. ಅವಳು ಬಂಡೆಯ ಬುಡವನ್ನು ತಲುಪಿದಳು ಮತ್ತು ತಕ್ಷಣವೇ ಮೇಲಕ್ಕೆ ಹತ್ತುವ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಅವಳು ತನ್ನ ಜೇಬಿನಿಂದ ಒಂದು ಸಣ್ಣ ಕಬ್ಬಿಣದ ಮೊಳೆ ಮತ್ತು ಸಣ್ಣ ಸುತ್ತಿಗೆಯನ್ನು ತೆಗೆದಳು. ಪ್ರತಿದಿನ ಲೀಲಾ ಬಂಡೆಯ ಬಳಿಗೆ ಹೋಗಿ ಕೇವಲ ಒಂದು ಚಿಕ್ಕ ಹೆಜ್ಜೆ ಇಡುವಷ್ಟು ಜಾಗಕ್ಕೆ ಆ ಮೊಳೆಯನ್ನು ಹೊಡೆಯುತ್ತಿದ್ದಳು. ಮೊಳೆ ಗಟ್ಟಿಯಾಗಿ ಕೂತ ನಂತರ ಅವಳು ತನ್ನ ದುರ್ಬಲ ಕಾಲಿಗೆ ಅದರ ಮೇಲೆ ಆಶ್ರಯ ನೀಡಿ ಆ ದಿನದ ತನ್ನ ಗುರಿ ಮುಟ್ಟಿದಳು. ಬೆಳಕು ಕಡಿಮೆಯಿರುವಾಗ, ಮಳೆ ಬಂದಾಗ ಅಥವಾ ಕೈಗಳು ನೋಯುತ್ತಿರುವಾಗಲೂ ಅವಳು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಅವಳ ಗುರಿ ಇಡೀ ಶಿಖರವನ್ನು ಏರುವುದಾಗಿರಲಿಲ್ಲ, ಬದಲಿಗೆ ಇಂದು ಕೇವಲ ಒಂದು ಮೊಳೆ ಹೊಡೆಯುವುದಾಗಿತ್ತು. ಹೀಗೆ ವಾರಗಳು, ತಿಂಗಳುಗಳು ಕಳೆದವು. ಸುಮಾರು 1 ವರ್ಷದ ನಂತರ ಒಂದು ಮುಂಜಾನೆ ಲೀಲಾ ಕೊನೆಯ ಮೊಳೆಯನ್ನು ಹೊಡೆದು ಸಾಧನೆಯ ಶಿಖರದ ತುದಿಯನ್ನು ತಲುಪಿದಳು. ಅವಳು ಹಳ್ಳಿಗೆ ಹಿಂದಿರುಗಿದಾಗ ಹಿರಿಯರೊಬ್ಬರು ಕೇಳಿದರು, ನಿನ್ನಿಂದ ಇದು ಹೇಗೆ ಸಾಧ್ಯವಾಯಿತು? ಲೀಲಾ ನಕ್ಕಳು, ನನ್ನ ಶಕ್ತಿ ದೊಡ್ಡದಾಗಿರಲಿಲ್ಲ, ಆದರೆ ನನ್ನ ನಿರಂತರ ಪ್ರಯತ್ನ ಚಿಕ್ಕದಾಗಿತ್ತು. ದೊಡ್ಡ ಗುರಿಗಳನ್ನು ಚಿಕ್ಕ, ನಿಯಮಿತ ಪ್ರಯತ್ನಗಳಾಗಿ ವಿಭಜಿಸಿದರೆ ಅಸಾಧ್ಯವಾದುದು ಸಹ ಸಾಧನೆಯಾಗುತ್ತದೆ.